ಸರಿ, ಸೇವ್ ಟೆಂಪಲ್ಸ್ ವತಿಯಿಂದ ಗುರುಗಳ ರಕ್ಷಣೆಯನ್ನು ಒಂದು ವಿಭಿನ್ನವಾಗಿ ಮೌನ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಏನು ಸರ್? ಇವತ್ತು ನಮ್ಮ ಮೈಸೂರಿನ ಹಳೆಯ DC ಆಫೀಸ್ ಕಚೇರಿಯ ಮುಂಭಾಗ ಸೇವ್ ಹಿಂದೂ ಟೆಂಪಲ್ ಅನ್ನೋ ಬ್ಯಾನರ್ ಅಡಿಯಲ್ಲಿ ಒಂದು ಮೌನ ಪ್ರತಿಭಟನೆಯನ್ನು ನಾವೆಲ್ಲ ಹಿಂದೂಗಳು ಸೇರಿಕೊಂಡು ಇವತ್ತು ಮೌನ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದಕ್ಕೆ ಕಾರಣ ಏನು, ನಮ್ಮ ಹಿಂದೂ ಧರ್ಮವನ್ನು ಉಳಿಸಬೇಕು ಮತ್ತು ನಮ್ಮ ಹಿಂದೂ ಸ್ವಾಮೀಜಿಗಳು ಯಾರ್ಯಾರಿದ್ದಾರೆ ಅವ್ರ ಬಗ್ಗೆ ಕೆಲವು ರಾಜಕಾರಣಿಗಳು ಹಗುರವಾಗಿ ಮಾತಾಡುವಂಥದ್ದು, ಅವಹೇಳನಕಾರಿಯಾಗಿ ಹೇಳಿಕೆಗಳನ್ನು ಕೊಡುವಂಥದ್ದು ಮತ್ತು ಸಾರ್ವಜನಿಕರು ಕೂಡ ಅವ್ರ ಬಗ್ಗೆ ಹಗುರವಾಗಿ ಮಾತಾಡುವಂಥ ವಿಚಾರಗಳು ಇವತ್ತು ನಮ್ಮ ಕಿವಿಗೆ ಕೇಳ್ತಾರೆ. ಆ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ಎಚ್ಚರಿಕೆ ಗಂಟೆ ಆಗಬೇಕು ಅಂತೇಳಿ ಇವತ್ತು ಒಂದು ಮೌನ ಪ್ರತಿಭಟನೆಯನ್ನು ನಾವೆಲ್ಲ ಹಮ್ಮಿಕೊಂಡಿದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಇದೇ ಥರ ನಿರಂತರವಾಗಿ ಮಾತಾಡ್ತಾ ಇದ್ದರೆ ನಾವೇ ನಮ್ಮ ಹಿಂದೂ ಧರ್ಮವನ್ನು ಪಾಲನೆ ಮಾಡದೆ, ನಾವೇ ನಮ್ಮ ಹಿಂದೂ ಸ್ವಾಮೀಜಿಗಳನ್ನ ನಾವು ಅವ್ರಿಗೆ ಗೌರವ ಕೊಡಲಿಲ್ಲ ಅಂತ ಹೇಳಿದ್ರೆ ಇವತ್ತು ಸಮಾಜಕ್ಕೆ ಕೆಟ್ಟ ಸಂದೇಶ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಅವರು ಈ ರೀತಿ ಮಾತಾಡಬಾರ್ದು ಅಂಥೇಳಿ ಒಂದು ಎಚ್ಚರಿಕೆ ಗಂಟೆಯ ಒಂದು ಅನುಗುಣವಾಗಿ ಇವತ್ತು ನಾವು ಅವರ ವಿರುದ್ಧ ಮೌನ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಮಾಧ್ಯಮದ ಮುಖಾಂತರ ಅವರಿಗೆ ಒಂದು ಕಿವಿ ಮಾತು ಮತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಯಾರು ಈ ರೀತಿ ಅವ್ರ ಬಗ್ಗೆ ಹಗುರವಾಗಿ ಮಾತಾಡ್ತಾ ಇದ್ದಾರೆ ಅವರಿಗೆ ಇದು ಎಚ್ಚರಿಕೆ ಗಂಟೆ. ಮುಂದಿನ ದಿನಗಳಲ್ಲಿ ಇದೇ ಥರ ಮಾತಾಡಿದ್ರೆ ನಿಮಗೆ ಒಂದು ಉಗ್ರವಾದ ಪ್ರತಿಭಟನೆಯನ್ನು ಕೂಡ ನಾವು ಮಾಡಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ರಾಜಕಾರಣಿಗಳೇನಾದ್ರು ಮಾತಾಡಿದ್ರೆ ಅವರಿಗೆ ಸೋಲಿಸಿ ಮನೆಗೆ ಕೂರಿಸುವಂಥ ಕೆಲಸವನ್ನು ಮಾಡಬೇಕಾಗ್ತದೆ ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಇವತ್ತು ನಾನು ತಿಳಿಸ್ತೇನೆ. ಅಂದರೆ ಎಲ್ಲ ಒಂದು ಕಡೆ ಕ್ಷಮೆ ಯಾಚನೆ ಮಾಡ್ತಾರೆ ಸರ್, ಹೇಳ್ತಾರೆ, ಹೇಳಿ ಕ್ಷಮೆ ಯಾಚನೆ ಮಾಡ್ತಾರೆ. ಇದು ಯಾವ ರೀತಿ ಅಂತ ನೋಡಿ, ನಾವು ಇವತ್ತು ನಮ್ಮ ಸ್ವಾಮೀಜಿಗಳ ಬಗ್ಗೆ ಯಾರು ಮಾತಾಡಿದ್ದಾರೆ ಅನ್ನೋದು ಇಡೀ ರಾಜ್ಯದ ಜನತೆಗೆ ಇವತ್ತು ಗೊತ್ತಿದೆ. ಅವ್ರ ಹೆಸರೇನು ಹೇಳೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಹೆಸರು ಹೇಳಿದ್ರೆ ಅವರು ಪಾಪ ದೊಡ್ಡ ವ್ಯಕ್ತಿಗಳಾಗ್ಬಿಡ್ತಾರೆ. ಅವ್ರು ಅದಕ್ಕೂ ಅನ್ಫಿಟ್. ಯಾಕೆ ಅಂತ ಹೇಳಿದ್ರೆ, ನಮ್ಮ ಹಿಂದೂ ಧರ್ಮದ ಸ್ವಾಮೀಜಿಗಳು ನಮ್ಮ ಸ್ವಾಮೀಜಿಗಳಿಗೆ ನಾವು ಗೌರವ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಅಂತಂದಮೇಲೆ ಅವ್ರಿಗೆ 3 ಕಾಸು ಬೆಲೆ ಇಲ್ಲ ಅಂತ ಅರ್ಥ. ಅಂಥವರು ನಮ್ಮ ಸ್ವಾಮೀಜಿಗಳ ಬಗ್ಗೆ ಮಾತಾಡುವಂಥ ಯೋಗ್ಯತೆಯನ್ನು ಇಟ್ಕೊಂಡಿಲ್ಲ. ಅವರಿಗೆ ಮುಂದಿನ ದಿನಗಳಲ್ಲಿ 2028ರಲ್ಲಿ ಅವ್ರಿಗೆ ಮತದಾರರು ತಕ್ಕ ಪಾಠವನ್ನು ಕಲಿಸಿ ಮನೇಲಿ ಕೂರಿಸುವಂಥ ಕೆಲಸವನ್ನು ಮಾಡ್ತಾರೆ. ಆವಾಗ ಇದರ ರುಚಿ ಏನೋ, ಅವ್ರು ಮಾತಾಡೋದಕ್ಕೆ ಏನು ಬೆಲೆ ಕಟ್ಟಿದ್ರು ಜನ ಅನ್ನೋದನ್ನು ಅವತ್ತು ತಿಳಿಸ್ತೀವಿ. ಎಲ್ಲರೂ ಸೇರಿ ನಮ್ಮ ಹಿಂದೂ ಕಾರ್ಯಕರ್ತರು ಒಗ್ಗಟ್ಟಾಗಿದ್ದೀವಿ. ನಮ್ಮ ಹಿಂದೂ ಜನಾಂಗನೂ ಶಾಶ್ವತವಾಗಿರ್ತದೆ. ಅದನ್ನು ಕೇಳೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಇವತ್ತು ಮೌನ ಪ್ರತಿಭಟನೆ ಆಗಿದೆ ಅಷ್ಟೇ. ಮುಂದಿನ ದಿನಗಳಲ್ಲಿ ಒಂದು ಉಗ್ರವಾದ ಪ್ರತಿಭಟನೆಯನ್ನು ಮಾಡಬೇಕಾಗ್ತದೆ. ಎಚ್ಚರಿಕೆ ಇರಲಿ. ನೀವೇನು ದೊಡ್ಡ ಇವರಲ್ಲ, ರಾಜಕಾರಣಿ. ಒಂದು ಸಲ ಏನೋ ಗೆದ್ದಿದ್ದೀರಿ, ಸೋತು ಇದ್ದೀರಿ, ಗೆದ್ದು ಇದ್ದೀರಿ, ಎರಡನ್ನೂ ನೋಡಿದ್ದೀರಿ. ಮುಂದಿನ ದಿನಗಳಲ್ಲಿ ಪರ್ಮನೆಂಟಾಗಿ ಮನೆಗೆ ಉಳ್ಕೊಳ್ಳೋಂಥ ಕೆಲಸ 2028ರಲ್ಲಿ ಆಗುತ್ತೆ. ಅದು ಯಾರಿಗೆ ಅಂತ ಇವತ್ತು ಗೊತ್ತಾಗಿದೆ. ಶ್ರೀರಂಗಪಟ್ಟಣದಲ್ಲಿ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತಾರೆ ಅಂತ ಇವತ್ತು ತಮ್ಮ ಮಾಧ್ಯಮದ ಮುಖಾಂತರ ಅವರಿಗೆ ಎಚ್ಚರಿಕೆಯನ್ನು ನೀಡ್ತಾರೆ.